ಕೇಂದ್ರ ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಹಣ ಬಿಡುಗಡೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ 2,000 ರೂಪಾಯಿವರೆಗೆ ಒಂದು ಮೊದಲನೇ ಕಂತಿನ ಪರಿಹಾರವನ್ನು ರೈತರಿಗೆ ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದನ್ನು ಯಾವುದೇ ನಾವು ಹಿಂದೆ ಎಲ್ಲ ಏನಾಗ್ತಿತ್ತು, ನಮ್ಮ ವಿಲೇಜ್ ಅಕೌಂಟೆಂಟ್ಸು ಅವರು ಇವರು ಮ್ಯಾನ್ಯುವಲ್ ಆಗಿ ಇದನ್ನೆಲ್ಲ ಎಂಟ್ರ್ ಮಾಡುವಾಗ ನಿಜವಾದ ರೈತರನ್ನು ಬಿಟ್ಟು ಯಾರ್ಯಾರಿಗೋ ಎಂಟ್ರ್ ಮಾಡಿ ಅನಾಹುತಗಳಾಗಿ ದುರುಪಯೋಗ ಆದಂಥ ಉದಾಹರಣೆಗಳಿದ್ದಾವೆ. ಅದಕ್ಕೆ ಈ ಬಾರಿ ಮೊದಲಿಗೆ ಪ್ರಾಯೋಗಿಕವಾಗಿ ಯಾವುದೇ ಒಂದು ಈ ರೀತಿ ದುರುಪಯೋಗ ಆಗೋದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಆಟೋಮ್ಯಾಟಿಕ್ ಆಗಿ ನಾವು ಪೇಮೆಂಟ್ ಮಾಡುವಂಥ ಮಾದರಿಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ವಾರದಲ್ಲಿ ಒಂದು ತಾಲೂಕಿನಲ್ಲಿ ಪೇಮೆಂಟ್ ಮಾಡಿ ನಾನು ಮಾತಾಡೋದು ಕಂಪ್ಲೀಟ್ ಮಾಡಕನ ಬಿಟ್ರೆ ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ಬೋದು. ನಾ ಎಲ್ಲೂ ಓಡೋಗಕ್ಕೆ ಬಂದಿಲ್ಲ ಹೇಳಿ. ಕಂಪ್ಲೀಟ್ ಮಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಮತ್ತೆ ಹೇಗೆ ಯಾವುದಕ್ಕೂ ಪ್ರಶ್ನೆಗೆ ಉತ್ತರನಾದ್ರೂ ಹೇಳಕ್ ಬಿಡ್ಬೇಕಲ್ಲ. ಸೊ ಹಾಗಾಗಿ ಇವತ್ತು ಈ ವಾರದಲ್ಲಿ ಒಂದು ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ. ಆ ಪ್ರಾಯೋಗಿಕವಾಗಿ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿ ತತ್ಕ್ಷಣ ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತಹದ್ದು ಮುಂದಿನ ವಾರದಲ್ಲಿ ಮಾಡ್ತೇವೆ.